ಇರಾನ್ನ ಸರ್ವನಾಶಕ್ಕೆ ಅಮೆರಿಕ ಪಣ ತೊಟ್ಟಿದೆ. ಅಮೆರಿಕ ಸೇನೆಯ ಶಕ್ತಿಶಾಲಿ ಬಿವನ್ ಬಾಂಬರ್ ಎಂಟ್ರಿ ಆಗಿದೆ. ಇದೀಗ ಈ ಯುದ್ಧಕ್ಕೆ ಇರಾನ್ ಸರ್ವನಾಶಕ್ಕೆ ಪಣತೊಟ್ಟ ಅಮೆರಿಕ ಸೇನೆಯ ಶಕ್ತಿಶಾಲಿ ಬಿವನ್ ಬಾಂಬರ್ ಎಂಟ್ರಿ ಆಗಿದೆ. ಅಮೆರಿಕದ 4 ಬಿವನ್ ಬಾಂಬರ್ ವಿಮಾನಗಳು ಸನ್ನದ್ಧವಾಗಿದೆ. ಯುದ್ಧದಲ್ಲಿ ಶತ್ರುಗಳನ್ನು ಹೊಸಕಿ ಹಾಕೋಕೆ ಮುಂದಾಗಿದೆ ಅಮೆರಿಕ ಸೇನೆ. 34,000 ಕೆಜಿ ಬಾಂಬ್ ದಾಳಿ ಮಾಡುವಂತಹ ಪವರ್ ಈ ಒಂದು ಬಿ1 ಬಾಂಬರ್ಗೆ ಇರುವಂತದ್ದು. ಇಂಗ್ಲೆಂಡ್ನ ಏರ್ಬೇಸ್ನಲ್ಲಿ ವಿಮಾನಗಳು ಲ್ಯಾಂಡ್ ಆಗಿದೆ. ಈಗಾಗಲೇ ಇರಾನ್ ಸರ್ವನಾಶಕ್ಕೆ ಅಮೆರಿಕ ಪಣ ತೊಟ್ಟಿದೆ. ಅಮೆರಿಕ ಸೇನೆಯ ಶಕ್ತಿಶಾಲಿ ಬಿ1 ಬಾಂಬರ್ ಎಂಟ್ರಿ ಕೂಡ ಕೊಟ್ಟಿರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದರ ಹೆಸರು 4 ಬಿ1 ಬಾಂಬರ್. ನೋಡಿ, ಇದರ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ 34,000 ಕೆಜಿ ಬಾಂಬ್ ದಾಳಿಯನ್ನು ಮಾಡುವಂತಹ ಪವರ್ ಈ ಒಂದು ಬಾಂಬರ್ ವಿಮಾನಕ್ಕೆ ಇರುವಂಥದ್ದು. ಇಂಗ್ಲೆಂಡ್ನ ಏರ್ ಬೇಸ್ನಲ್ಲಿ ಈಗಾಗಲೇ ವಿಮಾನಗಳು ಲ್ಯಾಂಡ್ ಆಗಿರುವಂಥದ್ದು. ಏನಾದರೂ ಆಗಲಿ ಇರಾನ್ನ ಸರ್ವನಾಶ ಮಾಡಲೇಬೇಕು, ಹಾಗೆ ಇರಾನ್ನ ವಶಪಡಿಸಿಕೊಳ್ಳಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಕಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಇಸ್ರೇಲ್ನ ಜೊತೆಗೂಡಿ ಅವರು ಕೂಡ ದಾಳಿಯನ್ನ ಮಾಡೋಕೆ ಮುಂದಾಗಿರುವಂಥದ್ದು. ಈ ಒಂದು ದಾಳಿಯಲ್ಲಿ ಇರಾನ್ನ ವಶಕ್ಕೆ ಪಡೆದುಕೊಳ್ತಾರಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಹಾಗೆ ಇರಾನ್ ಶರಣಾಗುತ್ತಾ, ಒಂದಷ್ಟು ಕಾತುರತೆಗಳನ್ನ ಕೂಡ ಉಳಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು ಈ ಯುದ್ಧದ ಒಂದು ವಾತಾವರಣ. ಒಟ್ಟಾರೆಯಾಗಿ ಈಗಾಗಲೇ ಇಂಗ್ಲೆಂಡ್ನ ಏರ್ ಬೇಸ್ನಲ್ಲಿ ವಿಮಾನಗಳನ್ನ ಲ್ಯಾಂಡ್ ಮಾಡಿದೆ ಅಮೆರಿಕದ 4 ಬಿ1 ಬಾಂಬರ್ ವಿಮಾನಗಳು ಕಾರ್ಯಸನ್ನದ್ಧವಾಗಿರುವಂಥದ್ದು. ಶತ್ರುಗಳನ್ನ ಹೊಸಕ್ಕೆ ಹಾಕಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ 34,000 ಕೆಜಿ ಬಾಂಬ್ ದಾಳಿ ಮಾಡುವಂತಹ ಪವರ್ ಇರತಕ್ಕಂಥ ಈ ಬಿ1 ಬಾಂಬರ್ ವಿಮಾನವನ್ನ ಕಾರ್ಯಸನ್ನದ್ಧ ಮಾಡಿದೆ. ಈಗಾಗಲೇ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಬಿ1 ಬಾಂಬರ್ ಸಖತ್ ಪವರ್ಫುಲ್ ಅಂತಾನೆ ಹೇಳ್ಬೋದು. ಈ ಪವರ್ಫುಲ್ ವಿಮಾನ ಏನಾದರೂ ಯುದ್ಧಕ್ಕೆ ಎಂಟ್ರಿ ಆದರೆ ಇರಾನ್ ಸರ್ವನಾಶ ಆಗೋದು ಖಂಡಿತ ಅಂತ ಹೇಳಲಾಗ್ತಾ ಇದೆ. ಇರಾನ್ ಒಂದು ಕಡೆ ಪ್ರತಿದಾಳಿಯನ್ನ ಕೂಡ ಮಾಡ್ತಾ ಇದೆ. ಇರಾನ್ನ ಪ್ರತಿದಾಳಿಗೆ ಈಗಾಗಲೇ ಅಮೆರಿಕ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಆದರೆ ಅಮೆರಿಕ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ವಶಪಡಿಸಿಕೊಳ್ಳುವವರೆಗೆ, ಹಾಗೆ ಇರಾನ್ ಶರಣಾಗತಿ ಆಗುವವರೆಗೆ ನಮ್ಮ ಯುದ್ಧವನ್ನ ನಿಲ್ಲಿಸಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಈ ಒಂದು ದಾಳಿಯನ್ನ ಮಾಡ್ತಾ ಇದೆ. ಜಂಟಿ ದಾಳಿಯನ್ನ ಮುಂದುವರಿಸಿರುವಂಥದ್ದು ಅಮೆರಿಕ ಪಡೆ.